ನಮಸ್ಕಾರ. ಒಂದು ಚುನಾವಣಾ ಫಲಿತಾಂಶ ಅಂದ್ರೆ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ವಾ? ಅದು ಜನರ ಆದೇಶ, ಅವರ ಆಶೋತ್ತರಗಳ ಒಂದು ಸ್ಪಷ್ಟ ಪ್ರತಿಬಿಂಬ. ಹಾಗಾದ್ರೆ ಕುಷ್ಟಗಿ ಕ್ಷೇತ್ರದ ಜನರ ಆದೇಶ ನಮಗೆ ಏನ್ ಹೇಳುತ್ತೆ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ನೋಡೋಣ. ನಮ್ಮ ಪಯಣ ಶುರುವಾಗೋದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಿಂದ. ಇಲ್ಲಿರೋ ಕುಷ್ಟಗಿ ಅನ್ನೋ ಕ್ಷೇತ್ರ ಇದೊಂದು ಕನ್ನಡಿ ಇದ್ದಾಗೆ. ಇಲ್ಲಿನ ಜನರ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಾವು ಉತ್ತಮ ಆಡಳಿತದ ದಾರಿಯನ್ನೇ ಕಂಡುಕೊಳ್ಬಹುದು. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಹಾದಿ ಹೀಗಿದೆ. ಮೊದಲು ನಾವು ಜನರ ಬದುಕನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅಂಕಿಅಂಶಗಳು ಏನ್ ಹೇಳುತ್ತೆ ಅಂತ ನೋಡೋಣ. ಕೊನೆಗೆ ಈ ಎಲ್ಲದರಿಂದ ಒಂದು ಸ್ಪಷ್ಟವಾದ ಆಡಳಿತದ ಮಾರ್ಗವನ್ನ ಹೇಗೆ ರೂಪಿಸಬಹುದು ಅಂತ ಚರ್ಚಿಸೋಣ. ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಒಂದು ಮತದ ಮೌಲ್ಯ ತಿಳಿಬೇಕಾದ್ರೆ ಮೊದಲು ಆ ಮತ ಹಾಕಿದವರ ದೈನಂದಿನ ಬದುಕನ್ನ, ಅವರ ಕಷ್ಟ ಸುಖಗಳನ್ನ, ಅವರ ಜೀವನೋಪಾಯವನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಕುಷ್ಟಗಿಯ ಸಾಮಾಜಿಕ ಚಿತ್ರಣ ಇಲ್ಲಿದೆ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಪಾಲು ಗಮನಾರ್ಹವಾಗಿದೆ. ಯಾವುದೇ ಕ್ಷೇತ್ರದ ರಾಜಕೀಯ ಸಮೀಕರಣಗಳನ್ನ ಮತ್ತು ಆದ್ಯತೆಗಳನ್ನ ರೂಪಿಸೋದ್ರಲ್ಲಿ ಈ ಸಾಮಾಜಿಕ ರಚನೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಇದು ಕೇವಲ ಸಂಖ್ಯೆಗಳಲ್ಲ, ಇದು ಕುಷ್ಟಗಿಯ ವಾಸ್ತವ. ಈ ಕ್ಷೇತ್ರ ಬಹುತೇಕ ಅಂದ್ರೆ 91% ಗ್ರಾಮೀಣ ಪ್ರದೇಶ. ಅದರ ಜೊತೆಗೆ ಸಾಕ್ಷರತೆ ಪ್ರಮಾಣ ಕೂಡ ರಾಜ್ಯದ ಸರಾಸರಿಗಿಂತ ತುಂಬಾನೇ ಕಡಿಮೆ. ಇದು ಇಲ್ಲಿನ ಜನರು ಎದುರಿಸ್ತಿರೋ ಸವಾಲ್ಗಳಿಗೆ ಒಂದು ದೊಡ್ಡ ಹಿನ್ನೆಲೆಯನ್ನ ಒದಗಿಸುತ್ತೆ. ಸರಿ, ಜನರ ಹಿನ್ನೆಲೆ ನೋಡಿದ್ವಿ. ಈಗ ಅವರ ಆದೇಶ ಸಂಖ್ಯೆಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ನೋಡೋಣ ಬನ್ನಿ. ಈ ಅಂಕಿಅಂಶಗಳು ಮತದಾರರು ಕಳುಹಿಸಿದ ನೇರ ಸಂದೇಶಗಳು. 2023ರ ಚುನಾವಣೆಯಲ್ಲಿ ಗೆಲುವಿನ ಅಂತರ 9646 ಮತಗಳು. ಇದೇನೋ ಸ್ಪಷ್ಟ ಗೆಲುವು ಹೌದು. ಆದ್ರೆ ಈ ಅಂತರ ಏನ್ ಹೇಳುತ್ತೆ ಅಂದ್ರೆ, ಈ ಕ್ಷೇತ್ರ ಇನ್ನೂ ಸ್ಪರ್ಧಾತ್ಮಕವಾಗಿದೆ. ಇಲ್ಲಿ ಯಾರೂ ಯಾವ ಪಕ್ಷವೂ ಜನರನ್ನು ಸುಲಭವಾಗಿ ಪರಿಗಣಿಸುವಂತಿಲ್ಲ. ಈಗ ನೋಡಿ, 2018 ಮತ್ತು 2023ರ ನಡುವೆ ಮತ ಹಂಚಿಕೆ ಹೇಗೆ ಬದಲಾಗಿದೆ ಅಂತ. ಬಿಜೆಪಿಯ ಮತಗಳಿಕೆ ಗಣನೀಯವಾಗಿ ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ನ ಮತಪಾಲು ಕಡಿಮೆಯಾಗಿದೆ. ಈ ದೊಡ್ಡ ಬದಲಾವಣೆಯ ಹಿಂದೆ ಇರೋ ಕಾರಣಗಳೇನೋ ಅದನ್ನೇ ನಾವೀಗ ಹುಡುಕಬೇಕು. ಇನ್ನೊಂದು ಕುತೂಹಲಕಾರಿ ಸಂಗತಿ ಇದೆ. ಈ ಬಾರಿ ಮತದಾನದ ಪ್ರಮಾಣ 4.44% ಹೆಚ್ಚಾಗಿದೆ. ಅಂದ್ರೆ ಸಾವಿರಾರು ಹೊಸ ಧ್ವನಿಗಳು ಈ ಬಾರಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಮ್ಮ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಇರೋದೇ ಇಲ್ಲಿ. ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ, ಪ್ರತಿಯೊಂದು ಮತಕ್ಕೂ ಬೆಲೆ ಇದೆ. ಮಾಹಿತಿಪೂರ್ಣ, ಜವಾಬ್ದಾರಿಯುತ ಚರ್ಚೆಗಳು ನಡೆದಾಗ ಮಾತ್ರ ಪ್ರತಿಯೊಬ್ಬರ ಘನತೆಯನ್ನ ಎತ್ತಿ ಹಿಡಿಯೋಕ್ ಸಾಧ್ಯ ಅಲ್ವಾ? ಬನ್ನಿ ಇನ್ನು ಸ್ವಲ್ಪ ಆಳಕ್ಕೆ ಇಳಿಯೋಣ. ಯಾರು ಗೆದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಏಕೆ ಈ ಫಲಿತಾಂಶ ಬಂತು ಅನ್ನೋದ್ರ ಮೇಲೆ ಗಮನ ಹರಿಸೋಣ. ವ್ಯಕ್ತಿಗಳನ್ನ ಬಿಟ್ಟು ವ್ಯವಸ್ಥೆಯನ್ನ ವಿಶ್ಲೇಷಿಸೋಣ. ಯಾವುದೇ ಹಾಲಿ ಶಾಸಕರನ್ನ ವಿಶ್ಲೇಷಣೆ ಮಾಡುವಾಗ ಅವರ ಬಲ ಮತ್ತು ದೌರ್ಬಲ್ಯ ಎರಡೂ ನೋಡ್ಬೇಕು. ಒಂದ್ ಕಡೆ ಸ್ಥಳೀಯರು, ನಮ್ಮ ಪಟೇಲರು ಅನ್ನೋ ಭಾವನೆ, ಜೊತೆಗೆ ಪಕ್ಷದ ಬೂತ್ ಮಟ್ಟದ ಹಿಡಿತ ಅವರ ಶಕ್ತಿ. ಆದ್ರೆ ಮತ್ತೊಂದ್ ಕಡೆ ಈಡೇರದ ಭರವಸೆಗಳ ಆರೋಪ, ಆಡಳಿತ ವಿರೋಧಿ ಅಲೆ, ಇವೆಲ್ಲ ದೌರ್ಬಲ್ಯಗಳು. ಅಧಿಕಾರ ಮತ್ತು ಹೊಣೆಗಾರಿಕೆಯ ನಡುವಿನ ಸೂಕ್ಷ್ಮ ಸಮತೋಲನ ಇದು. ಈ ಎಲ್ಲಾ ಅಂಶಗಳು ನಮ್ಮನ್ನ ಒಂದು ಪ್ರಮುಖ ಪದದತ್ತ ಕೊಂಡೊಯ್ಯುತ್ತೆ: ನಂಬಿಕೆಯ ಕೊರತೆ. ಇದು ಕೇವಲ ಒಂದು ಪದವಲ್ಲ, ಇದು ಆಡಳಿತ ಮತ್ತು ಜನರ ನಡುವೆ ದೊಡ್ಡದಾಗುತ್ತಿರುವ ಕಂದಕ. ಈ ಅಸಮಾಧಾನದ ಮೂಲ ಕಾರಣಗಳೇನು? ಹಾಗಾದ್ರೆ ಏನಿದು ಅಭಿವೃದ್ಧಿ ಅಂತರ? ಸರಳವಾಗಿ ಹೇಳೋದಾದ್ರೆ, ಕೊಟ್ಟ ಮಾತುಗಳಿಗೂ ಜನರ ದಿನನಿತ್ಯದ ಬದುಕಿನ ವಾಸ್ತವಕ್ಕೂ ಇರೋ ದೊಡ್ಡ ಕಂದಕ. ಹಾಳಾದ ರಸ್ತೆ, ಭರದ ನೀರು, ಇಲ್ಲದ ಉದ್ಯೋಗ, ಇವೆಲ್ಲ ಅದರ ಲಕ್ಷಣಗಳು. ಹಾಗಾದ್ರೆ ಈ ನಂಬಿಕೆಯ ಕೊರತೆಗೆ ಕಾರಣವಾಗಿರೋ 3 ಮುಖ್ಯ ಸಮಸ್ಯೆಗಳು ಯಾವುವು? ಮೊದಲನೆಯದು, ಕಲ್ಯಾಣ ಯೋಜನೆಗಳ ಬಗ್ಗೆ ಇರುವ ಒಂದು ರೀತಿಯ ಆಯಾಸ. ಯೋಜನೆಗಳಿವೆ, ಆದ್ರೆ ಅವುಗಳ ಲಾಭ ಸರಿಯಾಗಿ ತಲುಪ್ತಿಲ್ಲ ಅನ್ನೋ ಭಾವನೆ. ಎರಡನೆಯದು, ನಾವು ಈಗಷ್ಟೇ ಮಾತಾಡಿದ ಅಭಿವೃದ್ಧಿಯ ಅಂತರ. ಮತ್ತು ಮೂರನೆಯದು, ಯುವಕರನ್ನ ಕಾಡುತ್ತಿರುವ ಉದ್ಯೋಗದ ಬಿಕ್ಕಟ್ಟು. ಇವೇ ಮತದಾರರ ಅಸಮಾಧಾನದ ಮೂಲ ಬೇರುಗಳು. ಯಾವುದೇ ಡೇಟಾಗಿಂತ ಜನರ ಈ ಒಂದು ಮಾತು ಇಡೀ ಪರಿಸ್ಥಿತಿಯನ್ನ ಕಟ್ಟಿಕೊಡುತ್ತೆ. ನಳ್ಳಿಗಳಲ್ಲಿ ನೀರಿಲ್ಲ, ರಸ್ತೆಗಳು ಕೆಸರ್ಮಯ ಮತ್ತು ನಮ್ಮ ಯುವಕರು ಊರ್ಬಿಡ್ತಿದ್ದಾರೆ. ಇದು ಪ್ರತಿ ಹಳ್ಳಿಯಲ್ಲಿನ ಮಾತು. ನೋಡಿ, ಇದರಲ್ಲಿ ಜನರ ನೋವಿದೆ, ಹತಾಶೆ ಇದೆ ಮತ್ತು ಬದಲಾವಣೆಯ ನಿರೀಕ್ಷೆಯೂ ಇದೆ. ಸಮಸ್ಯೆಗಳನ್ನ ಗುರುತಿಸೋದು ಮೊದಲನೇ ಹೆಜ್ಜೆ. ಅದು ಆಗಿದೆ. ಈಗ ಪರಿಹಾರದ ನೀಲನಕ್ಷೆಯತ್ತ ಹೋಗೋಣ. ಅಂದ್ರೆ ರೋಗ ನಿರ್ಣಯದಿಂದ ಒಂದು ಕಾರ್ಯಸಾಧ್ಯವಾದ, ಸ್ಪಷ್ಟವಾದ ಯೋಜನೆಗೆ.
ಹಾಗಾದ್ರೆ ಪರಿಹಾರ ಏನು? ಇದನ್ನ ಆಡಳಿತದ ಪ್ರತಿಜ್ಞೆ ಅಂತ ಕರೆಯಬಹುದು. ಮೂರು ಸರಳ ಆದರೆ ಅತ್ಯಂತ ಪ್ರಮುಖ ಹೆಜ್ಜೆಗಳು. 1. ಗ್ರಾಮೀಣ ರಸ್ತೆಗಳ ಉನ್ನತೀಕರಣ. 2. ಖಾತ್ರಿಯುಳ್ಳ ಕುಡಿಯುವ ನೀರು. ಮತ್ತು 3. ಯುವಕರಿಗೆ ಉದ್ಯೋಗ ಕೌಶಲ್ಯ ಕೇಂದ್ರ. ಜನರ ಪ್ರಮುಖ 3 ಸಮಸ್ಯೆಗಳಿಗೆ ನೇರವಾದ 3 ಪರಿಹಾರಗಳು. ಇಲ್ಲಿ ನಾವು ಕೇವಲ ಖರ್ಚುವೆಚ್ಚದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಜನರಿಗೆ ಸಿಗುವ ಆಡಳಿತದ ಪ್ರತಿಫಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉದಾಹರಣೆಗೆ 25 ಕೋಟಿ ರೂಪಾಯಿಯ ನೀರಿನ ಯೋಜನೆ. ಇದರಿಂದ 100ರಷ್ಟು ಮನೆಗಳಿಗೆ ನಲ್ಲಿ ನೀರು ಸಿಗುತ್ತೆ. ಅಷ್ಟೇ ಅಲ್ಲ, ಮಹಿಳೆಯರು ನೀರಿಗಾಗಿ ಕಳೆಯುತ್ತಿದ್ದ ಸಾವಿರಾರು ಗಂಟೆಗಳು ಉಳಿಯುತ್ತೆ. ಇದೇ ನಿಜವಾದ ಆಡಳಿತ. ಇಂಥ ಪಾರದರ್ಶಕ ಲೆಕ್ಕಾಚಾರಗಳನ್ನ ಜನರ ಮುಂದಿಟ್ಟಾಗ ಮಾತ್ರ ಅವರ ಒಪ್ಪಿಗೆ ಮತ್ತು ನಂಬಿಕೆಯನ್ನ ಗಳಿಸಲು ಸಾಧ್ಯ. ಜನರ ಡೇಟಾವನ್ನು ಅವರ ಒಳಿತಿಗಾಗಿಯೇ ಬಳಸಿದಾಗ ಅದು ಸರಿಯಾದ ಉದ್ದೇಶಕ್ಕೆ ಬಳಕೆಯಾಗುತ್ತೆ. ಇದು ನಮ್ಮ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಚೌಕಟ್ಟಿನ ಮೂಲಭೂತ ತತ್ವವೂ ಹೌದು. ಇಲ್ಲಿಯವರೆಗಿನ ನಮ್ಮ ವಿಶ್ಲೇಷಣೆಯ ಸಾರಾಂಶವೇನು? ನಾಯಕತ್ವಕ್ಕೆ ನಿಜವಾದ ದಾರಿ ಯಾವುದು? ಬನ್ನಿ ನಮ್ಮ ಈ ಚರ್ಚೆಯ ಅಂತಿಮ ಹಂತಕ್ಕೆ ಹೋಗೋಣ. ನೋಡಿ, ಅಂಕಿ ಅಂಶಗಳು, ಜನರ ಮಾತುಗಳು ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಬೊಟ್ಟು ಮಾಡುತ್ತಿವೆ. ಇವತ್ತಿನ ಕಾಲದಲ್ಲಿ ಅತ್ಯಂತ ಪರಿಣಾಮಕಾರಿ ರಾಜಕೀಯ ತಂತ್ರ ಅಂದ್ರೆ ಅದು ವಿಶ್ವಾಸಾರ್ಹ ಆಡಳಿತದ ಒಂದು ನೀಲನಕ್ಷೆ, ಬೇರೇನೂ ಅಲ್ಲ. ಹಾಗಾದ್ರೆ ನಾವು ಈ ಪ್ರಶ್ನೆಯೊಂದಿಗೆ ನಮ್ಮ ವಿಶ್ಲೇಷಣೆಯನ್ನ ಮುಗಿಸೋಣ. ರಾಜಕೀಯದ ಭವಿಷ್ಯ ಅಂದ್ರೆ ಬರೀ ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಡೋದಾ, ಅಥವಾ ಪ್ರತಿಯೊಂದು ಹಂತದಲ್ಲೂ ಪಾರದರ್ಶಕವಾಗಿ ಪರಿಶೀಲನೆಗೆ ಒಳಪಡುವಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ತೋರಿಸೋದಾ? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಬಯಸಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ ವಿಳಾಸ mgr@blueprintstrategies.ai ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.